ನಲ್ಲಿ ಗಂಡುಗುಲಿಯಾಗಿ ಮೆರೆಯುತ್ತಿರುವ ಕಲಿಯುಗದ ಖಳನಾಯಕನ ಕಾರ್ಯದಲ್ಲಿ ಕಳ್ಳ ಖದೀಮನಾಗಿ ಕಾರ್ಯ ಸಾಧಿಸುತ್ತಿರುವನಲ್ಲ ಅರ್ಜುನ. ಅರ್ಜುನ, ಪ್ರತಾಪನ ನಾಮದ ಬಲದಿಂದ ಇಡೀ ಪೃಥ್ವಿಯನ್ನು ಗೆಲ್ಲಬೇಕೆಂದರೆ ನರನಾಗರನಂತೆ ಬಂದು ನನ್ನ ಬಲಗೈ ಕರಿಯನನ್ನು ಕುಸ್ತಿಯಲ್ಲಿ ಸೋಲಿಸಿದೆಯರಲೇ ಕೆಟ್ಟ ಸುಳ ಮಗನೇ. ನೀನೆಂತಹ ತಿರುವಿನಲ್ಲಿ ನುಸುಳಿ ಬದುಕಿದರು ನಾಯಿಯಾಗಿ ಬೀಳುವೆ ಶ್ರೀಮಂತನ ಕಾಲಡಿಯಲ್ಲಿ. ನನ್ನ ಬಲಗೈ ಕರಿಯನನ್ನು ಕುಸ್ತಿಯಲ್ಲಿ ಸೋಲಿಸಿ ದಿಲ್ಲಿ ಒಕ್ಕ ಪುಂಡವಲಿಯನ್ನು ಬಿರುದು ಪಡೆದ ಮಾತ್ರಕ್ಕೆ ದೊಡ್ಡ ಪುಂಡ ಪುರುಷನೆಂದು ತಿಳಿಯಬೇಡಲೇ ಬಂದೆ. ಈ ಶ್ರೀಮಂತನು ಕ್ಷಣ ಮಾತ್ರದಲ್ಲಿ ಮನಸ್ಸು ಮಾಡಿದರೆ ಹೆಣಗಳ ರಾಶಿಯಲ್ಲಿ ಬೀಳುವೆ ನೀನು ಹೆಣವಾಗಿ. ಈ ಶ್ರೀಮಂತನು ಕಾಲಿನಿಂದ ತೋರಿಸಿದರೆ ತೊಲೆಯಲ್ಲಿ ಒತ್ತು ಕೆಲಸ ಮಾಡುತ್ತಾರೆ ಈ ಊರಿನ ಬಡಪಾಯಿ ನನ್ನ ಮಕ್ಕಳೇ. ಲೇ ಅರ್ಜುನ, ರಾಮ ಲಕ್ಷ್ಮಣರಂತೆ ಬಾಳುತ್ತಿರುವ ನಿಮ್ಮಿಬ್ಬರ ಅಣ್ಣ ತಮ್ಮಂದಿರ ಮಧ್ಯೆ ಬೆಂಕಿ ಹಚ್ಚಿ ಬೀದಿ ಭಿಕ್ಷುಕರನ್ನಾಗಿ ಮಾಡುವೆನ. ರಸಪುರಿ ಮಾವಿನ ಹಣ್ಣಿನಂತಿರುವ ನಿನ್ನ ಹತ್ತಿಗೆಯ ಮಂಜುಳ ನನ್ನ ಕೆಟ್ಟ ಸೂಳೆಯನ್ನಾಗಿ ಮಾಡಿಕೊಳ್ಳುವೆನು. ಜೋಗ ಮಂಜಿ, ಜೋಗ ಜಲಪಾತದಂತೆ ಕಾಣುತ್ತಿರುವ ನಿನ್ನ ಸೊಂಟ, ಕಾಮನ ಬಿಲ್ಲಿನಂತೆ ಕಾಣುತ್ತಿರುವ ನಿನ್ನ ಕುಡಿ ಉಪ್ಪುಗಳನ್ನು ಕಂಡು ಎನ್ನ ಮೈಯಲ್ಲಿರುವ ರೋಮ ರೋಮವೂ ಸಹ ಕಾಮನ ಜ್ವಾಲಾಮುಖಿಯಂತೆ ಪ್ರಜ್ವಲಿಸುತ್ತದೆ. ಅರ್ಜುನ, ನಿಮ್ಮಣ್ಣ ತಮ್ಮಂದಿರನ್ನು ಹಂತ ಹಂತವಾಗಿ ಕಂತ್ರಿ ನಾಯಿಗಳ ತರ ಮಾಡಿ ನಿಮ್ಮ ಕೈಯಲ್ಲಿರುವ ಆ ದೇವಸ್ಥಾನದ ಒಡವೆಗಳನ್ನು ನನ್ನ ಕೈವಶಕ್ಕೆ ತೆಗೆದುಕೊಳ್ಳದಿದ್ದರೆ ನನ್ನ ಹೆಸರು ಶ್ರೀಮಂತ ಪ್ರತಾಪನೇ ಅಲ್ಲ.
ಚೆನ್ನ ಚೆನ್ನ ಅಲ್ಲಲ್ಲ ದಣಿದಾರೆ ಚೆನ್ನ ಆ ರುದ್ರನಿಗೆ ಕೊಟ್ಟ ಸಾಲ ವಸೂಲಿ ಮಾಡಿಕೊಂಡು ಬಂದ ಹೋಗಿದ್ದೀನ್ರಿ ದಣಿಯಾರೆ. ಆದ್ರೆ ಅವರು ಮನೆಯಾಗ ಅವ್ರ ಅವ್ವ ದುರ್ಗವ್ವ ಸತ್ತಿದ್ದಳ್ರಿ. ಮತ್ತೆ ಆ ಪಂಡ ಬಡ್ಡಿ ಮಗ ಭೀಮನ ಸಾಲ ಸಾಲ ಇನ್ನ ಎಷ್ಟಾಗೈತೋ ಲೆಕ್ಕ ಮಾಡಿರಿ, ಲೆಕ್ಕ ಮಾಡ್ತೀನಿ. ನಿಂದು ಬರೇ ಇದೇ ರಗಳಿ ಆಯ್ತಲ್ಲೇ ನೋಡು. ಪ್ರತಾಪ್, ಹೇ ಪ್ರತಾಪ್. ಓಹೋ, ನನ್ನ ಮಿತ್ರ ಪ್ರದೀಪನೇ. ಬಾ ಪ್ರದೀಪ್, ಈಗ ಬಂದೆ. ಯಾವುದು ಪ್ರತಾಪ್? ಈಗ ಬಂದ ಪ್ರತಾಪ್. ಪ್ರದೀಪ್, ಅಂದ ಹಾಗೆ ನಿನ್ನ ಕಾಂಟ್ರಾಕ್ಟ್ ಕೆಲಸ ಚೆನ್ನಾಗಿ ನಡೆದಿದೆಯಾ ತಾನೇ? ಎಲ್ಲಿದು ಪ್ರತಾಪ್? ಯಾಕೆ ಪ್ರತಾಪ್, ಏನಾಯ್ತು? ಒಂದು ಚಡ್ಡಿಯನ್ನು ಮಾಡಿ ಸಿಮೆಂಟಿಯನ್ನು ಮಿಕ್ಸ್ ಮಾಡಿ ಬಿಲ್ಡಿಂಗ್ ಅನ್ನು ಕಟ್ಟುತ್ತೇನೆ ಸುಳ್ಳ ಕೇಸು ಹಾಕಿ ನನ್ನನ್ನು ನಿರ್ಣಯ ಮಾಡರೆಂದು ಕಸಿದುಕೊಂಡು ನನ್ನನ್ನು ನಿರ್ಣಯ ಮಾಡರೆಂದು ನಿರ್ದೋಷ ಮಾಡರೆಂದು ಮುಂದೆ ಏನು ಮಾಡಬೇಕೆಂದುಕೊಂಡಿರುವೆ? ಎಲ್ಲಿಯಾದರೆ ಒಂದು ಉದ್ಯಾನ ಉಣಕ ಬಂದೆ. ಆದರೆ ಎನ್ನುವ ಮಾತೇಕೆ ಪ್ರದೀಪ್? ನೀನು ತಪ್ಪು ತಿಳಿಯುವುದಿಲ್ಲವೆಂದರೆ ನನ್ನದೊಂದು ಮಾತು. ಅದೇನು ಪ್ರತಾಪ್? ಹೇಳು ಪ್ರತಾಪ್. ನೋಡು ಪ್ರದೀಪ್, ಆ ದೇವರು ನನಗೆ ಸಾಕಷ್ಟು ಆಸ್ತಿಯನ್ನು ಕೊಟ್ಟಿದ್ದಾನೆ. ನನಗೂ ನನ್ನ ತಂಗಿಯನ್ನು ಬಿಟ್ಟು ಬೇರೆಯವರ್ಯಾರೂ ಇಲ್ಲ. ನಿನ್ನನ್ನು ಒಬ್ಬ ಮಿತ್ರನೆಂದು ತಿಳಿಯದೆ ನನ್ನ ಒಡ ಹುಟ್ಟಿದ ಸಹೋದರನೆಂದು ತಿಳಿಯುತ್ತೇನೆ. ನನ್ನ ಮನೆಯಲ್ಲಿ ಇಟ್ಟುಕೊಂಡು ಆಸ್ತಿಯ ವ್ಯವಹಾರಗಳನ್ನೆಲ್ಲ ನೋಡಿಕೊಳ್ಳುತ್ತಾ ಹೋಗು. ಏನಂತೀಯ? ಹಾಗಲಿ ಪ್ರತಾಪ್. ಕುರುಡರಿಗೆ ಕೊಂಡು ಕೊಡ್ತೀನೆಂದರೆ ಬ್ಯಾಡ ಅನ್ನುತ್ತಾರೆ. ಕುರುಡಿ ಬಂಜವರ್ಗಂದು ಮಕ್ಕಳ ಬೇಕಾದರೆ ಬಾಡ ಅನ್ನುತ್ತಾರೆ. ಆ ಬಂಜಿ ರೋಗ ಬೆಳೆಸಿದೆ, ಅದೇ ರೋಗ ಬೆಳೆಸಿದೆ, ಅದೇ ಡಾಕ್ಟರ್ ಕೇಳಿದೆ, ಅದೇ ಪ್ರತಾಪ್. ಹಿಂದೆ ಮುಂದೆ
ಮುಂದೆ ನೋಡಿ ಸೋನೆದ ಸರ್ಕಾರದ ಕಾರ್ತಿಕ ಕಾರಣ ಯಾಕೆ ಪ್ರದೀಪ್, ಏನು ಯೋಚನೆ ಮಾಡುತ್ತಿರುವೆಯಲ್ಲ? ದೇವರಂತ ಸೇಟ್ನ ಸಿಕ್ಕನಲ್ಲ, ವಿಚಾರಿಸೆ ಪ್ರತಾಪ್. ಆ ಚೆನ್ನ, ಏ ಚೆನ್ನ, ಬಂದೇನೆ. ನಮ್ಮ ಅಡುಗೆ ಭಟ್ಟ ರಂಗಣ್ಣನಿಗೆ ಹೇಳು, ನನ್ನ ಮಿತ್ರ ಪ್ರದೀಪ ಬಂದಿದ್ದಾನೆ, ಸ್ಪೆಷಲ್ ಅಡುಗೆ ಮಾಡೆಂದು. ಆಯ್ತಪ್ಪ. ರಂಗಣ್ಣ, ರಂಗಣ್ಣ, ನಮ್ಮ ಸಾಹುಕಾರ ಗೆಳೆಯರು ಬಂದಿದ್ದಾರೆ, ಅವರು ತಿನ್ನಕ್ಕೆ ಕೋಳಿ ಅಡಿಗೆ ಮಾಡ್ತಾರೆ ಕಣ. ಏ ಚೆನ್ನ, ಹಾ ಗಣ್ಯರೇ, ಅಂದ ಹಾಗೆ ಮೊನ್ನೆ ಹೇಮಂತನ ಹೊಲದಲ್ಲಿ ನಮ್ಮ ಬಂಡೆ ದನಕರುಗಳ ಬಗ್ಗೆ ಹಾಯಿಸಿಕೊಂಡ ಹೋದ ಘಟನೆ ಬಗ್ಗೆ ಏನಂದ ಆಲಕನ ಸೊಳೆ ಮಗ ಅರ್ಜುನ? ಯಪ್ಪ ಛೇ 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 ಛೇ, ಅದ್ರ ಸುದ್ದಿ ತೆಗಿಬೇಡ್ರಿ ಯಪ್ಪ. ನನಗೆ ಹೊಟ್ಟೆಗ ಖಾರ ಕಲಿಸ್ದಂಗ ಕೇಳ್ತೀರಿ ಯಪ್ಪ, ಖಾರ. ಏ ಬದ್ಮಾಷಿ ಮಗಳೇ, ಏನಂದ ಸೀರ ಮಗಳು? ಆ ನಿನ್ನ ಸೌಕಾರಗ ನಾ ಮೆಟ್ಟುವ ಕಾಲಿನಿಂದ ಮೆಟ್ಟಿನ ಸರ ಹಾಕಿ ಸುಟ್ಟು ಬಿಡ್ತೀನಿ ಅಂದ್ ಹೋಯಪ್ಪ. ನನಗೆ ಯಾಕೋ ನಡುಗು ಬರಕೈತಪ್ಪ. ಸುತ್ತ 110 ಹಳ್ಳಿಗಳಿಗೆ ಶ್ರೀಮಂತ ನೆನೆಸಿಕೊಂಡಿರುವ ಈ ಸಾಹಸ ಸಿಂಹನಿಗೆ ಸತ್ತಿನಿಂದ ಮಾತನಾಡಿಯನೇ ಆ ಲುಚ್ಚ. ಅದು ಹಂಗ ಬಿಟ್ಟಿಲ್ಲ ಯಪ್ಪ. ನಿಮ್ಮ ಆಲ್ಕಡ್ ಸೂಳೆ ಮಗನೇ ನಿಮ್ಮ ಸೌಕಾರ್ಗ ರುಂಡ ತೆಗೆದು ನಮ್ಮೂರ ಅಗಸ್ಯಾಗ ಕಟ್ಟಿ ಕೊಡ್ಲಿಂದ ತೋರಿಸಿದ್ದು ಯಪ್ಪ. ಏನು ಈ ಶ್ರೀಮಂತನ ಹೆಸರು ಕೇಳಿದರೆ ಈ ಭಾಗದ ಜನರು ಗಡಗಡನೆ ನಡುಗಿ ಪಾದ ತೊಳೆದು ನೀರು ಕುಡಿಯುತ್ತಿರುವಾಗ ಸೊಕ್ಕಿನಿಂದ ಮಾತನಾಡಿದರೆ ಆ ಬಡಬಾಯಿ. ಅದು ಹಂಗಲ್ಲ ಅಂತಂದು ಲೇ ಬೇವರ್ಸಿ ನನ್ನ ಮಗನೇ, ಸೂಪರ್ ಸುಳೆ ಮಗನೇ, ಸುಮಾರ್ ಸುಳೆ ಮಗನೇ ಅಂದಿದ್ದು ಅಂದು ಅಲ್ಲ ಚೆನ್ನ ಅಂತಂದು ಈಗ ಮನೆಗೆ ಸರಿಕೆ ಬಂದು ನಮ್ಮ ರುಂಡ ಚಂಡಾಡ್ತೀನಿ ಅಂತ ಹೇಳಿದ್ನು ಯಪ್ಪ. ಈ ಸಾಹಸ ಸಿಂಹದ ಮನೆಗೆ ಬಂದು ಸೊಕ್ಕಿನಿಂದ ಮಾತನಾಡುವಷ್ಟು ಧೈರ್ಯ ಬಂದಿದೆ ಆ ಬದ್ಮಾಷಿ ನನ್ನ ಮಗನಿಗೆ. ನಿನ್ನ ಮನೆತನ ಕಷ್ಟ ಯಾಕಲ್ಲ ಸೌಕಾರ? ನಿಮ್ಮ ಸಖಿ ಮೈತ್ರುವ ಶ್ರೀಮಂತರಿಗೆ ಅರ್ಜುನ, ಬರೇ ಅರ್ಜುನ ಅಷ್ಟೇ, ನಿಮ್ಮ ಮೆರೆತಿರುವ ಶ್ರೀಮಂತರಿಗೆ ನೀನು ಗಂಡು ಗಲಿಯಾದರೇನು, ಪುಂಡ ಪುಡಾರಿಯಾದರೇನು, ಈ ಶ್ರೀಮಂತನ ಹೆಸರು ಕೇಳಿದರೆ ಈ ಭಾಗದ ಎಮ್ಮೆಲ್ಲೆ ಗಡಗಡನೆ ನಡುಗೆ ಬಾಯಿ ಬಿಡುತ್ತಿರುವಾಗ ನೀನವರೇ ಬಡವ. ಸುಮ್ಮನೆ ನಾನು ಹೇಳಿದ ಹಾಗೆ ಕೇಳಿದರೆ ಸರಿ, ಇಲ್ಲದಿದ್ದರೆ ಇದೇ ಕ್ಷಣದಲ್ಲಿ ನಿನ್ನ ದೇಹವು ಪಾತಾಳಕ್ಕೆ ಹೊರಳುವುದು ಓಕೆ. ಲೇ ಪ್ರತಾಪ್, ನಿನ್ನಾಗೆ ಕೇಳಿ ಬಿದ್ದಿರಲ್ಲ, ನಾನೇನು ಸಣ್ಣ ಕೂಸಲ್ಲ. ಈ ಅರ್ಜುನನಿಗೆ ಸ್ವಂತ ಬದುಕುವುದು ಗೊತ್ತುವಿಲ್ಲ. ನಿಮ್ಮಂತ ಶ್ರೀಮಂತರ ಕಾಲಕ್ಕೆ ಬಿದ್ದು ಒತ್ತಾಡುವುದು ಗೊತ್ತಿಲ್ಲ. ಒಂದು ವೇಳೆ ಜ್ಞಾನೇಶ್ವರ ನಾ ಆಡಿದ್ದೆ ಆಟ, ನಾ ಹಿಡಿದಿದ್ದೆ ಆಟವೆಂದು ಯಾರು ಆಡಿದರೆ ಕ್ಷಣದಲ್ಲಿ ನೀನು ರಂಡಾರೋದು ಖಂಡಿತ.
ಪ್ರಾಣ ಪ್ರಾಣ ಲೇ ಬಡಬಾಯಿ, ನನ್ನ ಪ್ರಾಣ ತೆಗೆಯಲು ನನ್ನನ್ನೇನು ಮಳ್ಳ ಕುರಿ ಎಂದು ತಿಳಿದಿರುವೇಳೆ ಪಚ್ಚೆ. ದಿನಾಲು ನಿನ್ನಂತ ಬಡಬಿಕಾರಿಗಳು ನನ್ನ ಬೂಟ್ ಪಾಲಿಶ್ ಮಾಡಿ ನಾನು ಎತ್ತಿ ಹಾಕುತ್ತಿರುವ ಭಿಕ್ಷೆಯಿಂದ ಹೊಟ್ಟೆ ತುಂಬಿಸಿಕೊಳ್ಳುತ್ತಿರುವಾಗ ಯಾಕಷ್ಟೇ ನೀನೊಂದು ಬಡ ಕೊನ್ನೆ ನನ್ನ ಪ್ರಾಣ ತೆಗೆಯಲು ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಲೇ ಸಕ್ಕಿನ ಕೊನ್ನಿ ಪ್ರತಾಪ್, ಬಡವರ ಚೆಂಡು ಮುರಿದು ಬದುಕುತ್ತಿರುವ ನಿಮ್ಮಂತ ಕೊಪ್ಪಿ ಶ್ರೀಮಂತ ರುಂಡ ಕತ್ತರಿಸಲು ಈ ಭಾರತ ಉದರ ಜನಿಸಿ ಬಂದು ಈ ಕಣ್ಣು ಕೊಡಲೆಯೊಂದಿಗೆ ಅಚ್ಚರಿ ಹಾಗೆ ಹೀಗೆ ಮಾತನಾಡಿದರೆ ಶ್ರೀಮಂತಿಗೆ ತಕ್ಕ ಸವಾಲು ಹಾಕಿ ಇಂಥ ಶ್ರೀಮಂತ ಕೆಲಸ ಮಾಡಿದ್ದರೆ ನಾನು ಅರ್ಜುನನೇ ಅಲ್ಲ. ಗಂಡದಿಯ ಗಂಡುಗಳೇ ಲೇ ಅರ್ಜುನ, ಏಕೆ ಗಂಟಲು ಹರಿಯುವಂತೆ ನರಕಿತ್ತಿಕೊಳ್ಳುವೇನೆ ಕತ್ತೆ? ವಿನಾಕಾರಣವಾಗಿ ನನ್ನಿಂದ ವಾದಿಸಿದರೆ ಕ್ಷಣ ಮಾತ್ರದಲ್ಲಿ ಕಟವನ್ನು ನೆಲಕ್ಕೆ ಉರುಳಿಸಿ ಎದೆಯ ಬಿಸಿ ರಕ್ತವನ್ನು ಕುಡಿಯಬೇಕಾಗುತ್ತದೆ. ಬಲು ಎತ್ತರ. ಈ ಅರ್ಜುನನಿಗೆ ಎಚ್ಚರ ಹೇಳುವ ಹುಚ್ಚು ಶ್ರೀಮಂತ. ನಿನ್ನ ಹಾಗೆ ಮತ್ತೊಬ್ಬರು ಸೊತ್ತಾಗಿ ಬಿದ್ದು ಅಲಸಿದ ಅನ್ನ ತಿಂದು ಕಾಲಲ್ಲಾಡಿಸುವ ಹೇಡಿಯಲ್ಲಲೇ ಅರ್ಜುನ. ಈ ಅರ್ಜುನ ಹೋರಾಡಬೇಕೆಂದು ಒಂದು ಸಟ್ಟು ಬಾರಿಸಿ ಗಂಡುಗಳಿಗೆ ಗೆದ್ದು ಇತರ ಬಾವುಟಾರಿಸಬೇಕು. ಒಂದು ಇಲ್ಲ, ನಿಮ್ಮಂತ ಕೊಬ್ಬಿದ ಶ್ರೀಮಂತರುಂಡ ಉರುಳಲೇಬೇಕು. ಒಂದು ಛೇ 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 ತಮ್ಮ ಅರ್ಜುನ, ಸ್ವಲ್ಪ ಮಾತಿನ ಸಲುವಾಗಿ ಯಾಕೆ ಗುದ್ದಿ ಹಾಸ್ಕೊಳ್ತೀವೋ ತಮ್ಮ? ಸುಮ್ಮನೆ ನಮ್ಮ ಸೌಕರ್ಯ ಹೇಳ್ದಂಗ ಕೇಳಿಬಿಡು. ತಲೆ ಹಿಡುಕ ಕೆಲಸ ಮಾಡಿ ಗಂಡ ಹೆಣ್ಣು ಮಕ್ಕಳ ತಾಳಿ ಹರಿಸಿ ನನಗೆ ಬುದ್ಧಿ ಹೇಳುವ ಯಾ ಮುದಿನ ಮಗನೇ. ನೋಡು ಶ್ರೀಮಂತ ಪ್ರತಾಪ್, ಅಂದು ನಮ್ಮ ಹೊಲದಲ್ಲಿ ತನ್ನ ಕರಗಳನ್ನು ಆಯಿಸಿದ ತಪ್ಪಾಯಿತೆಂದು ಕೇಳಿಕೊ. ಇಲ್ಲದಿದ್ದರೆ ಅಮ್ಮ ತೋಡು ಅಡ್ಡಂಗನ. ಲೇ ಸೊಕ್ಕಿನ ಕೊನ್ನೆ, ತುತ್ತು ಕೂಳಿಗೂ ಗತಿಯಿಲ್ಲದ ಬಡಬಿಕಾರಿ ನನ್ನ ಮಗಳೇ, ನಿನಗೆ ಒಳ್ಳೆಯ ಮಾತಿನಿಂದ ಹೇಳುವೆ, ಇಲ್ಲಿಂದ ಹೊರಟುವುದು. ಇಲ್ಲದಿದ್ದರೆ ಇದೇ ಕಲ್ಲಿನ ಕೋಟೆಯ ಗರುಡಗಂಬಕ್ಕೆ ಕಟ್ಟೆ ನಿನ್ನ ಮೈ ಮೇಲಿನ ಚರ್ಮವನ್ನು ಸುಲಿಯಬೇಕಾಗುತ್ತದೆ. ಬಾಳು ಎಚ್ಚರ. ನನಗೆ ಎಚ್ಚರ ಹುಚ್ಚು ಸೌಕಾರ. ನನ್ನ ಚರ್ಮವನ್ನು ಸುಲಿಯಲು ನನ್ನೇನೇನು ಸತ್ತ ಕೋಳಿ ಎಂದು ತಿಳಿದುಕೊಂಡಿರುವೆಯಾ? ಕಟ್ಟಿ ಬಡಿ ತಿಂದೇಳುವ ನೀನೊಬ್ಬ ಷಂಡ ಗಂಡಸು.
ಅರ್ಜುನ ಒಮ್ಮೆ ಸಿಡಿದೆದ್ದು ಏಡಿನ ಬೆಂಕಿ ಕಿರಣಗಳನ್ನು ಬಿಟ್ಟರೆ ನನಗೆ ಹೆಚ್ಚು ಹೇಳುವ ಕತ್ತೆ. ನೀನು ಸುಮ್ಮನೆ ವಾದಿಸಿದರೆ, ಈ ಶ್ರೀಮಂತನ ಜೊತೆ ವಾದಿಸಿದರೆ ನಿನ್ನ ಮೈ ಮೇಲಿನ ಚರ್ಮವನ್ನು ಸುಲಿದು ನಿನ್ನ ಹೆಣವನ್ನು ಪತ್ತೆ ಇಲ್ಲದೆ ಪಾತಾಳಕ್ಕೆ ಕಳಿಸಬೇಕಾಗುತ್ತದೆ. ಜೋಕೆ ಪಾತಾಳಕ್ಕೆ ಕಳಿಸುವ ನಾನೇನು ಅಸಗೂಸಲ್ಲಲೇ ಪ್ರತಾಪ್. ಈ ಶಕ್ತಿರವರೆಗೂ ನಿಮ್ಮಂತ ಮದವೇರಿದ ಮತದಾನಗಳಿಗೆ ತಕ್ಕ ಪಾಠ ಕಲಿಸಿ, ನಿಮ್ಮ ರುಂಡ ಕತ್ತರಿಸಿ ನಮ್ಮೂರ ಬೋಳದಂಡೆ ಬಸವೇಶ್ವರ ಎಚ್ಚರ. ಕಂಡದೆ ನಾವು ಮಾಡಿದ ಕಾರ್ಯಕ್ಕೆ ನೀನು ಎದುರಾಗಿರು. ಸಿಕ್ಕವರಿಗೆ ಸಿಕ್ಕದಂತ ಮಾತನಾಡಿದರೆ ನಿನ್ನ ಕಣ್ಣುಗಿದವರ ಕೆತ್ತಿ ಜೀವಕ್ಕೆ ಸುತ್ತಿ ನಿನ್ನ ಮೂಳೆಗಳನ್ನು ಕಿತ್ತಿ ಪ್ರದೀಪನ ಕಾಲಡದಿಟ್ಟಿರುವ ಎಚ್ಚರಿನ ಮಾತನಾಡಲಿ. ಬಡವ ಬಡವ ಎಂದು ನೀ ಮತ್ತೆ ಮತ್ತೆ ಹಾರಾಡಿದರೆ ಅರಕ್ಷದಲ್ಲಿ ರಂಡ ಕೈ ಕಾಲು ಕತ್ತರಿಸಿ ನಿಮ್ಮ ರಂಡವನ್ನು ಹೊತ್ತೈದು ನಮ್ಮಣ್ಣ ಹೇಮಂತರ ಕಾಲನಿಟ್ಟರೆ ನೀನು ಅಲ್ಲೋ ತಮ್ಮ ಅರ್ಜುನ, ಯಾಕ ಸುಮ್ಮನೆ ಮಾತಿಗೊಮ್ಮೆ ಕೊಡ್ಲಿ ತೋರಿಸ್ತೀಯ? ಇಂಥ ವಿಷಯದಲ್ಲಿ ಇನ್ನ ನೀ ಬಹಳ ಸಣ್ಣ ಕೂಸದಿ. ಹೇಳು, ನಿನಗೆ ಒಳ್ಳೇದಾಗ್ತೈತಿ. ಇದು ನನಗೂ ಶ್ರೀಮಂತನಿಗೆ ಸಂಬಂಧಪಟ್ಟ ವಿಷಯ. ಇದರ ಮಧ್ಯದಲ್ಲಿ ನೀ ಭಾಗವಹಿಸಿದರೆ ಮೊದಲಿನ ರಂಡ ಅರ್ಜುನ ಅರ್ಜುನ ವಿನಾಕಾರಣವಾಗಿ ಈ ಶ್ರೀಮಂತ ಪ್ರತಾಪನಿಗೆ ಎದುರಾಗಿ ನೆಗೆದು ಬಿದ್ದು ಸಾಯಬೇಡ. ಸುಮ್ಮನೆ ನಾನು ಹೇಳಿದ ಹಾಗೆ ನೀನು ಕುಸ್ತಿಯಾಡುವುದನ್ನು ನಿಲ್ಲಿಸಿ ನಿನ್ನ ಹಣ್ಣನತ್ತಿರುವ ಆ ದೇವಸ್ಥಾನದ ಒಡವೆಗಳನ್ನು ನನಗೆ ಒಪ್ಪಿಸಿ ಬಿಡು. ನೀನು ಏನು ಬೇಕಾದರೂ ಕೇಳು, ಕೊಟ್ಟು ಬಿಡುತ್ತೇನೆ. ಆಯ್ತು ಸಾವುಕಾರ, ನೀ ಹೇಳಿದ ಹಾಗೆ ನಾನು ಕುಸ್ತಿ ಆಡುವುದನ್ನು ನಿಲ್ಲಿಸ್ತೇನೆ. ಹಾಗೆ ನಿನಗೆ ನಮ್ಮಣ್ಣರಿಗೆ ಹೇಳಿ ಆ ದೇವಸ್ಥಾನದ ಒಡೆಗಳನ್ನು ಕೊಡುತ್ತೇನೆ. ಆದರೆ ನಾ ಬೇಡಿದ್ದು ಕೊಡ್ತೀಯಾ? ಎಸ್, ಏನು ಬೇಕಾದರೂ ಕೇಳು, ಬಿಡುತ್ತೇನೆ. ಹಾಗಾದರೆ ನನಗೆ ನಿನ್ನ ತಂಗಿ ಬೇಕು ಕೊಡಿ. ಮುಚ್ಚುವಲೆ ಅಲಕಟ್ ಸಾವುಕಾರ, ನೀವು ಶ್ರೀಮಂತರಾದ ಮಾತ್ರಕ್ಕೆ ನಮ್ಮಂತ ಬಡವರ ಮೇಲೆ ಏನು ಬೇಕಾದರೂ ದೌರ್ಜನ್ಯ ಬಾಳಿಕೆ ಮಾಡುವ ತಿಳ್ಕೊಂಡಿರುವುದು ಅದು ನಿನ್ನ ಮೂರ್ಖತನ. ಸೌಕರ, ಇನ್ನೊಮ್ಮೆ ಎಚ್ಚರ ತಪ್ಪಿ ಮಾತಾಡೋದು ನೋಡ್ಕೋ, ಅಂದ್ರೆ ನಾನು ಸುಮ್ಮನಿರ್ತೇನೆ, ಪರಿಶು ಸುಮ್ಮನಿರಲ್ಲ. ಅಣ್ಣ, ಏನಣ್ಣ ನಿನ್ನ
ಹೇಳಿತನ ಅಲ್ಲ, ಒಬ್ಬ ಬಡ ಭಿಕಾರಿ ನಮ್ಮನೆಗೆ ಬಂದು ನಿನಗೆ ಬಾಯಿಗೆ ಬಂದು ಹಾಗೆ ಬೈತಿದ್ದಾನೆ. ಆದ್ರೂ ಕೂಡ ಸುಮ್ಮನೆ ನಿಂತಿದೆಯಲ್ಲ, ಕಟ್ಟಣ್ಣ ಇವನ ಕೊಂಬಕ್ಕೆ ತೆಗೆದುಕೋ ನಮ್ಮ ಅಪ್ಪನಿಗೆ ಸೀಳಿ ಬಿಡು ಇವನ ದೇಹವನ್ನು. ಶಭಾಷ್ ಎಣ್ಣೆ ಶಭಾಷ್. ತಪ್ಪು ಮಾಡುತ್ತಿರುವ ನಿಮ್ಮಣ್ಣನಿಗೆ ಬುದ್ಧಿ ಹೇಳುವುದನ್ನು ಬಿಟ್ಟು ಕಟ್ಟು ಇವನನ್ನು ಕಂಬಕ್ಕೆ ತೆಗೆದುಕೋ ನಮ್ಮಪ್ಪನ ವೀರಗತ್ತಿಯನ್ನು, ಸುಳಿಯುವ ಚರ್ಮವನ್ನು ಎಂದು ಹೇಳುವ ನೀನೊಂದು ಹೆಣ್ಣ ಹಿಂಗರ ಬಿಲ್ಲಿ. ಯವ್ವ ಕವಿತವ್ವ, ಉರಿಯೇ ಅದರಾಗ ಮತ್ತಿಷ್ಟು ತುಪ್ಪ ಚೆಲ್ಲಬೇಡ ಯವ್ವ. ಇಂಥ ಬಡ ಕೂಲಿಗಳನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರದು ಚೆನ್ನಪ್ಪ. ಇವರ ದೇಹದ ಚರ್ಮವನ್ನು ಸುಲಿದು ನನಗೆ ಪಾದರಕ್ಷೆ ಮಾಡಿಕೊಂಡಾಗಲೇ ಈ ಕವಿತಾಳ ಮನಸ್ಸಿಗೆ ಶಾಂತಿ. ಲೇ ಜಂಬದ ಕೋಳಿ, ಇನ್ನಂತ ತಪ್ಪಿದ ಹೆಣ್ಣುಗಳಿಗೆ ತಕ್ಕ ಪಾಠ ಕಲಿಸಿದಾಗಲೇ ಈ ಅರ್ಜುನನ ಮನಸ್ಸಿಗೆ ಶಾಂತಿ. ಲೇ ಸೊಕ್ಕಿನ ಖುನ್ನಿ, ಅರ್ಪಣದ ಹುಲಿಯಾಗಿ ಇಡೀ ದಿಲ್ಲಿಯನ್ನು ಆಳಬೇಕೆಂದು ಹೊರಟಿರುವ ಈ ಪ್ರತಾಪ ಪ್ರದೀಪನಿಗೆ ಸೊಕ್ಕಿನಿಂದ ಮಾತನಾಡುವೇಲೇ ಬಡವ. ಸುಮ್ಮನೆ ಈ ಶ್ರೀಮಂತನ ಜೊತೆ ವಾದಿಸಿದರೆ ನಿನ್ನನ್ನು ಹೊತ್ತು ಆ ದೇವಸ್ಥಾನದ ಒಡವೆಗಳನ್ನು ಕಸಿದುಕೊಳ್ಳಬೇಕಾಗುತ್ತದೆ. ಓಕೆ ಏನೇ ಹಜ್ರ, ಹೆಜ್ಜೆಗೂ ನಾವು ಮಾಡಿದ ಕಾರ್ಯಕ್ಕೆ ಎದುರಾಗಿ ಬಂದರೆ, ನಿನ್ನ ಪುಂಡಾಟನ್ನು ತೋರಿಸಿದರೆ ನಿನ್ನ ಎದ ಕೊಂಡಿಯನ್ನು ಸೇರಿಸಿಬಿಡಲೇ ಅರ್ಜುನ. ಏ ಅರ್ಜುನ, ಕೈಯಲ್ಲಿ ಕೊಳ್ಳಿದಂತೆ ಪುಂಡನಂತೆ ನೀನು ಹಾರಾಡಬಹುದು. ಆದ್ರೆ ಇಂದಿನ ನಾಳೆ ಆದ್ರೂ ನಿನ್ನ ಕೊಪ್ಪನ್ನು ಇಳಿಸದೆ ಬಿಡಲಾರರು ಈ ಕವಿತಾ. ಮುಚ್ಚು ಬಾಯಿ ಹೇಳಿದರೆ ಲೇ ಪ್ರತಾಪ್, ಒಂದು ಹೊಲದಲ್ಲಿ ನಮ್ಮಣ್ಣನಿಗೆ ಆಡಿದ ಮಾತು ನೆನೆಸಿಕೊಂಡ್ರೆ ಜೀವಂತ ಸುಟ್ಟರು ನನ್ನ ಸಿಟ್ಟು ಅಡಗುವುದಿಲ್ಲ. ಅದೆಲ್ಲವನ್ನು ನೀ ತಿಳಿಯದೆ ಹತ್ತೂರಿನ ಒಡೆಯ ನಾನೆಂದು ಮತ್ತೆ ಮತ್ತೆ ಆ ದೇವಸ್ಥಾನದ ಒಡೆಯಗಳನ್ನು ಕೇಳಲು ಬಂದರ ಇದೇ ಕೊಡ್ಲಿಯಿಂದ ನಿನ್ನ ರುಂಡ ತೆಗೆದು ನಮ್ಮ ರಗಿಸಿ ಬಾರಿ ಕಟ್ಟಿನ ಮಗಳ ಎಚ್ಚರ. ಅರೇ ಅರ್ಜುನ, ಹಿಂದೆ ನೀವು ಸೇಹವ ಹಿಂದೆ ಮುಂದೆ ನೋಡು. ಈ ಸರ್ಕಾರಿನ ಕಾರ್ತಿಕಕಾರ ನಾಟಕದ ತಂತ್ರವನ್ನ ಹಾಕಿ ಏ ಅರ್ಜುನ, ಇಲ್ಲಿ ನೀನು ಎಷ್ಟು ನಿಂತುಕೊಂಡು ಗಂಟ ಹರಿದುಕೊಂಡ್ರು ಪ್ರಯೋಜನವಿಲ್ಲ. ಇದೇ ರೀತಿ ನೀನು ಹಾರಾಡಿದ್ರೆ ನಿನ್ನ ಮೈ ಚರ್ಮ ಸುಲಿಬೇಕಾಗಿತ್ತು. ಎಚ್ಚರಿಕೆ. ಲೇ ಬಿಂಕದ ಹೆಣ್ಣೆ, ಶ್ರೀಮಂತಿಗೆ ಶಕ್ತಿಯಿಂದ ಬಾಯಿಗೆ ಬಂದಂತೆ ಮಾತನಾಡಿದರೆ ನಿನ್ನನ್ನು ಮುರಿಯುತ್ತೇನೆ ಎಚ್ಚರ. ಪ್ರದಿಯಾ
ಇನ್ನು ಮುಂದೆ ಆ ಸೂರ್ಯ ಚಂದ್ರಾದಿಗಳಿರುವವರೆಗೂ ನಮ್ಮಣ್ಣನಿಗೆ ಒಂದೇ ಒಂದು ಕೆಟ್ಟ ನುಡಿಯಾಡಿದರ ನಿಮ್ಮೊಬ್ಬೊಬ್ಬರ ಗಂಟ್ಲರಿದು ರಕ್ತ ಕುಡಿಯದೆ ಬಿಡಲಾರ. ಇದು ಗಡಿನಲ್ಲಿ ಹುಟ್ಟಿದ ಗಂಡುಗಳ ಸಿಂಹಗಳು ಇಲ್ಲಿ ಒಕ್ಕ ಪುಂಡವಳೆ ಮಸ್ತ ತಮ್ಮಂತೆ ಕಾಸ್ಕೋ. ಹೋಗಲಿ ಹೋಗು, ನೀನೆಷ್ಟೇ ನಿಗುರಾಡಿದರು ಈ ಶ್ರೀಮಂತನ ರೋಮ ಸಹ ಅಲ್ಲಾಡಿಸುವುದಿಲ್ಲ. ಅಣ್ಣ, ಈ ಅರ್ಜುನನನ್ನು ಸುಮ್ಮನೆ ಬಿಡಬಹುದಾಗಿತ್ತು. ಇವನ ದೇಹವನ್ನು ಕೊಟ್ಟು ಆ ಬೂದಿಯಿಂದ ನನ್ನ ಹಣೆಗೆ ಹಚ್ಚಬೇಕಾಗಿತ್ತಣ್ಣ. ತಂಗಿ ಕವಿತಾ, ಆ ಬಡಬಾಯಿನನ್ನು ಏಕೆ ಬಿಟ್ಟೆಂದು ನಿನಗೆ ತಿಳಿಯುವುದಿಲ್ಲ. ನೀನು ಸುಮ್ಮನೆ ಕಾಲೇಜಿಗೆ ನಡೆ. ನಾನೇನು ಹೋಗಿ ಬರ್ತೀನಿ. ಹೇಳ್ ಪ್ರತಾಪ್, ಚೆನ್ನ ಹಾಗೂ ನೀನು ಹಿಂದೆ ಫ್ಯಾಕ್ಟರಿಗೆ ಹೋಗಿ ವ್ಯವಹಾರಗಳನ್ನು ನೋಡಿಕೊಳ್ಳಿ. ಹಾಗೆಯೇ ಆ ಸ್ಮಗ್ಲಿಂಗ್ ಮಾಲ್ ಅನ್ನು ಲಾರಿಗಳಿಗೆ ತುಂಬಿ ಬಾಂಬೆಗೆ ಕಳಿಸಿರಿ. ನಾನಿನ್ನು ಲಂಡನ್ಗೆ ಹೋಗಿ ಬರುತ್ತೇನೆ. ಹಾಗೆ ಮಾಡ್ತೆ ಪ್ರತಾಪ್, ಅಷ್ಟೇ ಮಾಡ್ತೆ.